ಕ್ರೇಜಿ ಸ್ಟಾರ್ ರವಿಚಂದ್ರನ್ ಥರ ಅವರು ಜೇನುತುಪ್ಪ ಹಾಕ್ತಾ ಇರ್ತಾರಲ್ಲ, ಅವ್ರು ಬೇರೆ ಕಡೆಗೆ ಆಗ್ತಾ ಇರ್ತಾರೆ, ನಾನು ಬೇರೆ ಕಡೆಗೆ ಆಗ್ತಾ ಇದ್ದೆ ಅಷ್ಟೇ. ಇದೆಲ್ಲ ರಾಣಿಗ ಮೊಟ್ಟೆ ಇಟ್ಟಿರುವಂಥದ್ದು. ನಿಮ್ಗೆ ಇದು ಹನಿ ಅಶ್ವಗಂಧ, ಸ್ಪೆಷಲಿ ಎನರ್ಜಿ ಬೂಸ್ಟರ್ ಇದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋದು ನಾಗೋಡ ಕ್ರಾಸ್ ಜೋಯಿಡಾ ಸ್ನೇಹಿತರೆ. ಇದು ಜೋಯಿಡಾದ ದಟ್ಟ ಕಾಡಿನ ಮಧ್ಯೆ ಸುತ್ತ ಕಾಡು ಕಾಣ್ತಾ ಇದೆ. ಹನಿ ಪಾರ್ಕ್ ಮಾಡಿದ್ದಾರೆ ನಮ್ಮ ನರಸಿಂಹ ಭಟ್ರೆ. ಇನ್ನು ಏನೇನು ಮಾಡಿದ್ದೀರಿ ನೀವು ಎಂಟರ್ಪ್ರಿನರ್ಶಿಪ್ ಕಾಡಿನ ಮಧ್ಯ? ಏನಿಲ್ಲ ಸರ್, ನೇಚರ್ಗೆ ಹೆಲ್ಪ್ ಆಗುವಂಥದ್ದು ಏನೇ ಇದ್ರೂ ಮಾಡಬೇಕು ಅನ್ನೋಂಥ ಆಸೆ ನಂದು. ಹೀಗೆ ಹೇಗೆ ಹನಿ ಪಾರ್ಕ್ ಮಾಡಿದ್ದೀನೋ, ನೆಕ್ಸ್ಟ್ ನನ್ನ ಇನ್ನೊಂದು ಪ್ಲ್ಯಾನ್ ಇದೆ ಸರ್. ಯಾವಾಗೂ ಮುಂದಿನ ಪ್ಲ್ಯಾನ್ ಹೇಳಬಾರ್ದು, ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಕ್ಲೇ ಪಾರ್ಕ್ ಅಂತ ಗಡಿಗೆಗಳ ಕುಂಬಾರರ ಪಾರ್ಕ್, ಕುಂಬಾರಿಕೆ ಒಂದು ಪಾರ್ಕ್ ಅನ್ನ ಆಲ್ರೆಡಿ ಅರ್ಧ ಕೆಲಸ ನಡೀತಾ ಇದೆ, ಮಾಡ್ಬೇಕಂತಿದೆ. ಮುಖ್ಯವಾಗಿ ಹನಿ ಪಾರ್ಕ್ ಇದೆಯಲ್ಲ, ನೀವು ಇದು ನೋಡ್ತಾ ಇರ್ಬೋದು. ಎಸ್, ನೋ ಬಿ ನೋ ವಿ, ನೋ ಬಿ ವಿ ಅಲ್ಲ, ಮತ್ತೆ ನೋ ಬಿ ವಿ ಅಲ್ಲ, ನೋ ಬಿ ವಿ ಅದ ಸ್ನೇಹಿತರೆ. ನೋ ಬಿ, ಜೇನು ನೋಣ ಇಲ್ಲ ಅಂದ್ರೆ ನಾವಿಲ್ಲ ಅಂತ ಅರ್ಥ. ಅದು ಇದೇ ಒಂದು ಥೀಮ್ ಅನ್ನ ಇಟ್ಕೊಂಡು, ಇದೇ ಒಂದು ಸಂಗತಿಯನ್ನ ಇಟ್ಕೊಂಡು ಈ ಹನಿ ಪಾರ್ಕ್ ಅನ್ನ 8 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದೆ ಸರ್. ಜನರಿಗೆ ಒಂದು ಶುದ್ಧವಾದ ಜೇನುತುಪ್ಪವನ್ನು ಕೊಡಬೇಕು ಅನ್ನೋಂಥ ಉದ್ದೇಶ. ಜೊತೆಯಲ್ಲಿ ಜೇನುಗಳ ರಕ್ಷಣೆ ಆಗಬೇಕಾಗಿದೆ. ಆಲ್ರೆಡಿ ಒಂದು 70% ಜೇನು ಹುಳ ಅಥವಾ ನೊಣ ಏನಂತೀವಿ ನಾವು ನಾಶ ಆಗೋಗಿದ್ದಾವೆ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಇದ್ರ ಬಗ್ಗೆ ಅರಿವು ಕೊಟ್ಟಿಲ್ಲ ಅಂತಾದರೆ ನಾವು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಆವಾಗಲೇ ಹೇಳಿದರು, ಜೇನು ನಾಶ ಆಗಿ 4 ವರ್ಷಕ್ಕೆ ಮಾನವ ಕುಲ ನಾಶ ಆಗುತ್ತೆ ಅಂತ. ಸೊ ಜೇನು ನೋಣ ಈ ಭೂಮಿ ಮೇಲೆ ನಾಶ ಆದ 4 ವರ್ಷಕ್ಕೆ ನಾವು ಯಾರು ಇರಲ್ಲ ಸರ್. ಹೇಗಿರಕ್ಕೆ ಸಾಧ್ಯ? ಹೇಗೆ? ಪಾಲಿನೇಷನ್ ಅಂತ ಏನು ಹೇಳ್ತೀವಿ, ಪರಾಗಸ್ಪರ್ಶ ಜೇನಿಂದನೇ ಆಗೋದು. 80% ಪಾಲಿನೇಷನ್ ಜೇನು ನೊಣದಿಂದ ಆಗುವಂಥದ್ದು. ಅಂದ್ರೆ ಈ ಹೂವಿನ ಮಕರಂದ ಇರುತ್ತೆ, ಅಲ್ಲಿರುತ್ತೆ, ಅಲ್ಲಿಂದ ಒಂದಕ್ಕೊಂದು ಪರಾಗ ಪಾಲಿನೇಷನ್ ಆಗ್ತಾ ಹೋಗುತ್ತೆ. ಅಂದ್ರೆ ಗಂಡು ಹೂ ಹೆಣ್ಣು ಹೂವನ್ನ ಸೇರಿಸ್ತಾ ಹೋದಾಗ ಬೆಳೆ ಆಗುತ್ತೆ, ಬೀಜ. ಸರ್, ಈ ಜಗತ್ತಿನಲ್ಲಿ ಜೇನು ಮತ್ತೆ ಪಕ್ಷಿಗಳು ಬಹಳ ದೊಡ್ಡ ಕೆಲಸವನ್ನು ವಹಿಸ್ತವೆ. ಜೇನು ಪರಾಗಸ್ಪರ್ಶವನ್ನ ಮಾಡಿದ್ರೆ ಪಕ್ಷಿ ಆ ಒಂದು ಪರಾಗಸ್ಪರ್ಶದಿಂದ ಆಗಿರೋ ಬೀಜವನ್ನ ಬೇರೆ ಬೇರೆ ಕಡೆ ತಗೋಗಿ ಬಿತ್ತಾ ಹೋಗುತ್ತೆ. ಒಂಥರ ರೈತನ ಥರ. ಹಾಗಾಗಿ ಪಕ್ಷಿಗಳನ್ನ ಕಾಡಿನ ರೈತ ಅಂತ ಕರೀತಾರೆ. ಈ ಕಾಡನ್ನ ಅಥವಾ ಈ ನಿಸರ್ಗ ನಾನು ಮಾಡಿಲ್ಲ, ನೀವು ಮಾಡಿಲ್ಲ. ಹಾಗಾಗಿ ಈ ಜೇನಿನ ಮಹತ್ವವನ್ನು ಜನರಿಗೆ ತಿಳಿಸ್ಬೇಕು ಅನ್ನೋಂಥದ್ದು ಒಂದು. ಮತ್ತೆ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ 99% ಜನ ಒರಿಜಿನಲ್ ಜೇನುತುಪ್ಪ ಹೇಗಿರುತ್ತೆ ಅಂತಾನೆ ನೋಡಿಲ್ಲ. ಅದಾದ ಬಾಟ್ಲ್ ಬರ್ತಲ್ಲ, ಅದು ಬ್ರ್ಯಾಂಡ್ ಲೇಬಲ್ ಇಲ್ಲ ಸರ್. ನಾನು ಬೇರೆಯವ್ರ ಬಗ್ಗೆ ಯಾರದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಬಹಳ ನಾನು ಒಂದು 22-25 ವರ್ಷದಿಂದ ಜೇನು ಕೃಷಿಲಿ ಇದ್ದೀನಿ. ಮೂಲದಿಂದನು ಹನಿ ಪಾರ್ಕ್ ಈ ಸದ್ಯ ಮಾಡಿರ್ಬೋದು. ನಾನು ತುಂಬಾ ಇದ್ರ ಬಗ್ಗೆ ಡೀಪ್ ಆಗಿ ಹೋಗಿದ್ದೀನಿ, ಡೀಪ್ ಆಗಿ ನೋಡಿದ್ದೀನಿ. ಯಾಕಂದ್ರೆ ಅಷ್ಟು ಪ್ರೊಡಕ್ಷನ್ ಇಲ್ಲ, ಅಷ್ಟು ಉತ್ಪಾದನೆಗಳಿಲ್ಲ. ಇಲ್ಲಿ ಬಂದರೆ ಕಾಶ್ಮೀರಿ ಹನಿ ಅಂತಾರೆ, ಇನ್ನೆಲ್ಲ ಹೋದ್ರೆ ಅಸ್ಸಾಂ ಹನಿ ಅಂತಾರೆ, ಅಸ್ಸಾಂ ಕಡೆ ಹೋದರೆ ವೆಸ್ಟರ್ನ್ ಘಾಟ್ ಹನಿ ಅಂತಾರೆ, ವೆಸ್ಟರ್ನ್ ಘಾಟಿಗೆ ಹೋದರೆ ಫಾರೆಸ್ಟ್ ಹನಿ ಅಂತಾರೆ. ಈ ಥರ ಬರೇ ಆಗ್ತಾ ಇದೆ ಬಿಟ್ಟರೆ ಆ ಮಟ್ಟದ ಉತ್ಪಾದನೆ ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು 1000 ಟನ್ ಲೆಕ್ಕದಲ್ಲಿ ಅನ್ನೋದು ಇವತ್ತಿಗೂ ಅದೊಂದು ನಿಗೂಢ ಅಷ್ಟೇ. ಸೊ ದಟ್ ಮೀನ್ ಹೇಳಿದಾಗ 99 ಭಾಗ ನಾವು ಕನ್ಸ್ಯೂಮ್ ಮಾಡ್ತಿರೋದು ಒರಿಜಿನಲ್ ಅಲ್ಲ. ಕರೆಕ್ಟ್. ಸೊ ಈಗ ಶುದ್ಧವಾದ ಆ್ಯಕ್ಚುಲಿ ಹೇಗಿದೆ ನೀವು ತೋರಿಸ್ತೀರಿ? 100ಕ್ಕೆ 100 ಶುದ್ಧ ಜೇನುತುಪ್ಪ ಹೇಗಿರುತ್ತೆ, ಅವ್ರ ಕೆಲಸಗಳು ಹೇಗೆ ನಡೀತಿದ್ದಾವೆ, ಮತ್ತು ನೀವು ಕೈಲಿ ಹಿಡಿದು ಅದನ್ನು ಫೀಲಿಂಗ್ ಮಾಡ್ಬೋದು ಜೇನನ್ನು ಹತ್ತಿರದಿಂದ. ಯಾಕಂದರೆ ನಾವೆಲ್ಲ ನಮಗೆ ಗಾಡಿ ನಿಲ್ಸೋಕ್ಕೆ ಮರದ ನೆರಳು ಬೇಕು, ಆದರೆ ಮರ ನೆಡಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅದೇ ಥರ ನಮ್ಗೆಲ್ಲರಿಗೂ ಜೇನುತುಪ್ಪ ಬೇಕು, ಜೇನು ಹುಳ ಯಾರಿಗೂ ಬೇಡ. ಅದ್ರ ಮೇಲೂ ಒಂದು ಸಣ್ಣ ಪ್ರೀತಿ ಬರಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹನಿ ಪಾರ್ಕ್ ಮಾಡಿರೋದು. ಈ ಹನಿ ಪಾರ್ಕ್ ಮಾಡಿದ್ನಲ್ಲ ಸರ್, ಎಷ್ಟು ಜನ ಟಿಂಗಲ್ ಮಾಡಿದ್ರು ಗೊತ್ತಾ ನನ್ನನ್ನು. ಜೇನು ನೋಡೋಕೆ ಜನ ಬರ್ತಾರ, ನಿಂಗೊಂದು ಮಳ್ಳಿ ಹಿಡಿದಿದೆ ಹುಚ್ಚ ಅಂತ. ನನಗೆ ಒಂದು ಹುಚ್ಚು ನನಗೂ ಇದೆ ನಿಜ ಹೇಳ್ಬೇಕಂದ್ರೆ. ಜನ ಯಾವಾಗೂ ನನ್ನ ಟಿಂಗಲ್ ಮಾಡ್ತಾ ಇಲ್ಲ ಅಂದ್ರೆ ನನಗೆ ನಿದ್ರೆ ಬರಲ್ಲ. ಕೆದಕ್ತಾ ಇರ್ಬೇಕು, ಏನೋ ಒಂದು ಅವರು ನನ್ನ ಬಗ್ಗೆ ಚುಚ್ಚುತ್ತಾ ಇರಬೇಕು, ನಾನು ಎಚ್ಚರದಿಂದ ನಡೀತಾ ಇರಬೇಕು. ಈ ಥರ ಒಂದಿದು ಸ್ಟಾರ್ಟಿಂಗ್ ಹಾಗೆ ಆಯಿತು. ಅವ್ರು ಹೇಳಿದಂಗೆ 2-3 ವರ್ಷ ಯಾರೂ ಬರಲಿಲ್ಲ. ಈಗ ಒಂದೊಂದ್ಸರಿ 40-50 ಗ್ರೂಪ್ ಬರ್ತವೆ. ನಾವು 5 ಜನ ಗೈಡ್ ಇದ್ದಾರೆ ಇಲ್ಲಿ. ಡೆಮೋ ಮಾಡಲಿಕ್ಕೆ ಟೈಮ್ ಸಾಕಾಗೋದಿಲ್ಲ, ನಾಳೆ ಬನ್ನಿ ಅಂತ ನಾವು ಟೈಮ್ ಕೊಡ್ತೀವಿ. ಆ ಮಟ್ಟಕ್ಕೆ ಇದು ಬೆಳೆದಿದೆ. ಯಾವ ಜಾಗ ಇದು? ಇದು ಜೋಯಿಡಾದಿಂದ ಬರೀ 2 ಕಿಲೋಮೀಟರ್ ದೂರ ಇದೆ. ಈ ಕಡೆ ದಾಂಡೇಲಿಯಿಂದ ಸುಮಾರು 20 ಕಿಲೋಮೀಟರ್ ದೂರ ಆಗುತ್ತೆ. ಅದ್ರ ಮಧ್ಯೆ ನಾಗೋಡ ಕ್ರಾಸ್ ಅಂತ ಒಂದು ಜಂಕ್ಷನ್ ಬರುತ್ತೆ. ಆ ಜಂಕ್ಷನ್ ಒಂದು 200 ಮೀಟರ್ಗೆ ಹನಿ ಪಾರ್ಕ್ ಬರುವಂತದ್ದು. ಅಂದ್ರೆ ಈ ಜಾಗ ನಿಮ್ ಓನ್ ಜಾಗ ಓನ್. ನಾನೊಂದು 10 ವರ್ಷದಿಂದ ತಗೊಂಡೆ, 8 ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡಿದೆ ಸರ್. ಐ ಲವ್ ಹನಿ ಬಿ. ಎಸ್, ಮಕ್ಳಿಗೆ ತಿಳಿಸಿ ಸರ್ ಇವೆಲ್ಲ. ಖಂಡಿತ ಸರ್, ನಮ್ಮ ನೆಕ್ಸ್ಟ್ ಜನರೇಷನ್ ಗೊತ್ತಾದ್ರೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್ ಹೇಳ್ಬೇಕಂದ್ರೆ, ಇಲ್ಲಿ 5 ಜನ ಗೈಡ್ ಇದ್ದಾರೆ. ನಂದು 5 ಜನ ಗೈಡ್. ಹೌದು, ಅಷ್ಟು ಬಿಸಿ ಇದೆ ಇದು. ಅಷ್ಟು ಬಿಸಿ ಇದೆ ಸರ್. 5 ಜನ ಹೆಣ್ಮಕ್ಳು ಇದ್ದಾರೆ. ಯಾಕಂದ್ರೆ ಈ ಜೇನು ವಿಚಾರದಲ್ಲಿ ಸಹನೆ ಬೇಕು, ತಾಳ್ಮೆ ಬೇಕು. ಇದೆಲ್ಲ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಅದನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾಕಂದ್ರೆ ನಾವು ಏನು ಹೇಳ್ಬೋದು ಗಂಡಸರು, ಅದರ ಸಹನೆ ಮತ್ತೆ ತಾಳ್ಮೆ ಇದೆಯಲ್ಲ, ಅಥವಾ ಒಂದು ಸಂಸಾರ ನಡೆಸುವಂತ ಒಂದು
ಇದು ಇರೋದು ಅವರಿಗೆ. ಹಾಗಾಗಿ ಜೇನನ್ನು ಬಹಳ ಚೆನ್ನಾಗಿ ಇವರೇ ಸಂಭಾಳಿಸುವಂಥದ್ದು, ಇವರೇ ನೋಡ್ಕೊಳ್ಳುವಂಥ, ಮಕ್ಕಳ ತರ ನೋಡ್ಕೋತಾರೆ. ಮಕ್ಕಳ ತರ ನೋಡ್ಕೊಳ್ಳೇಬೇಕು ಅದು. ನೋಡಿ ಜೇನ್ ಸಾಕಾಗೋದು ಹೆಣ್ಮಕ್ಳ ಕೈಲಿ ಅಂತ ಹೇಳ್ತಾವ್ರು. ಇಲ್ಲ ಸೀರಿಯಸ್ ಆಗಿ ನಿಜವಾಗ್ಲೂ. ಅಯ್ಯೋ ಇಷ್ಟು ನೀವ್ ಹೆಣ್ಮಕ್ಳು ಹೇಳ್ಬಿಟ್ರೆ ಮುಗೀತು. ನನ್ನ ಮನೆಯವ್ರು ಒಂದು ಸೇರ್ಕೊಳ್ಳಿಲ್ಲ ಅವ್ರ ಜೊತೆ ಬಚಾವ್ ನಾನು. ಎಡಿಟಿಂಗ್ ಇದೆಲ್ಲ ಕಟ್ ಮಾಡಿ ಗೊತ್ತಾಯ್ತಾ, ಇಟ್ಕೊಬಿಡಿಪ್ಪ. ಶುದ್ಧವಾದ ಜೇನುತುಪ್ಪ ಹೇಗಿರುತ್ತೆ ಅನ್ನುವಂತ ಒಂದು ಲೈವ್ ಡೆಮೋ ತೋರಿಸ್ತೀನಿ, ಅದ್ರ ಜೊತೆ ತಿನ್ನಕ್ ಕೂಡ ಕೊಡ್ತೀನಿ. ಬಹುಶಃ ನನಗ ಅನ್ಸುತ್ತೆ ನೀವು ಇಲ್ಲಿವರೆಗೂ ಲೈವ್ ಆಗಿ ಜೇನುತುಪ್ಪನ ತಿಂದಿಲ್ಲ ಅಲ್ವಲ್ಲ. ಜೊತೆಲಿ ಮುದ್ದು ಪುಟಾಣಿಗಳು ಇಬ್ರು ಬಂದಿದ್ದಾರೆ, ನಿಮ್ ಮನೆಯವರು ಬಂದಿದ್ದಾರೆ, ಎಲ್ಲರಿಗೂ ಆ ಒಂದು ಜೇನನ್ನು ಕೊಡೋ ಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಬನ್ನಿ ಸವಿಯೋ ಭಾಗ್ಯ ನಮ್ಗಿದೆ. ಬನ್ನಿ. ಡೋರೆ ತುಂಬಾ ಡಿಫ್ರೆಂಟ್ ಆಗಿದೆ. ಹಾ ಸರ್, ಕ್ರಿಯೇಟಿವ್. ಹಾ ಸರ್, ನನ್ನ ಹೆಸರು ಪುಷ್ಪ ಅಂತ. ಇಲ್ಲೊಂದು 8 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದ ಇಲ್ಲೇ ಇದ್ದೀನಿ. ಇಲ್ಲಿ ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್ ಈ ರೀತಿ ಪೆಟ್ಟಿಗೆ ಬರುತ್ತೆ, ಈ ರೀತಿ ಒಂದು ಪೆಟ್ಟಿಗೆ ಇರುತ್ತೆ. ಇದರಲ್ಲಿ ಬೀಜ ಇರ್ತಾವಲ್ಲ, ಜೇನು ಇರ್ತಾವಲ್ಲ, ಇದರಲ್ಲಿ ಸಾಕಾಣಿಕೆ ಮಾಡೋದು ಸರ್. ಇದ್ರಲ್ಲಿ ಪೂರ್ತಿ ಬಾಕ್ಸ್ ಅನ್ನ ISI ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ ಕರೀತಾರೆ. ISI ಸ್ಟ್ಯಾಂಡರ್ಡ್ ಬಾಕ್ಸ್. ಇದರಲ್ಲಿ 2 ಭಾಗ ಇರುತ್ತೆ ಸರ್. ಈ ಭಾಗನ ಫ್ಯಾಮಿಲಿ ಭಾಗ ಅಂತಾರೆ ಕೆಳಗಡೆದು. ಹಾ ಸರ್, ಇದು ಫ್ಯಾಮಿಲಿ ಭಾಗ. ಇದು ಸೂಪರ್ ಭಾಗ ಸರ್. ಕನ್ನಡದಲ್ಲಿ ಇದನ್ನ ಸಂಸಾರ ಕೋಣೆ, ಇದನ್ನ ಜೇನು ಕೋಣೆ ಅಂತಾರೆ. ಕೆಳಗಡೆ ಸಂಸಾರ ಕೋಣೆ, ಮೇಲ್ಗಡೆ ಜೇನು ಕೋಣೆ ಸರ್. ಈ ಸಂಸಾರ ಕೋಣೆಯಲ್ಲಿ ಒಂದು ರಾಣಿ ಇರುತ್ತೆ. ಹಾ ಸರ್, ಆ ರಾಣಿ ಏನು ಮೊಟ್ಟೆ ಇಡುತ್ತೋ ಫ್ಯಾಮಿಲಿ ಪಾರ್ಟಿಗೆ ಅಷ್ಟೇ ಇಡುತ್ತೆ ಸರ್. ಈ ಸೂಪರ್ಗೆ ಇಡೋದಿಲ್ಲ. ಇದು ಏನೇ ಇದ್ರು ಎಕ್ಸ್ಟ್ರಾ ಜೇನುತುಪ್ಪ. ನಾವು ಅದ್ರ ಎಕ್ಸ್ಟ್ರಾ ಜೇನುತುಪ್ಪ ಮಾತ್ರ ಕಲೆಕ್ಟ್ ಮಾಡುದು ಸರ್. ಈ ಜೇನುತುಪ್ಪ ಕಲೆಕ್ಟ್ ಮಾಡಲ್ಲ, ಇದನ್ನ ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಓಕೆ, ಸೊ ಈ ತರ ಇರುತ್ತೆ. 2 ಫ್ಲೋರ್ ಬಿಲ್ಡಿಂಗ್ ಅದಕ್ಕೆ. ಹೌದು ಸರ್. ಅದು ಈ ಬಾಕ್ಸ್ ಅಲ್ಲಿ ಅದೇ ರೀತಿ ಇದೆ. ಅದೇ ರೀತಿ ಇದೆ ಸರ್. ಸೊ ಕಾಣ್ಲಿಕ್ಕೆ ಗ್ಲಾಸ್ ಹಾಕಿದಿರಿ? ಹಾ, ಗ್ಲಾಸ್ ಹಾಕಿದೀವಿ ಸರ್. ಒಳಗಡೆ ಈ ರೀತಿ ಸಿಸ್ಟಮ್ ಇರುತ್ತೆ ಅಂತ ಕಾಣಿಸ್ಲಿಕ್ಕೆ ಗ್ಲಾಸ್ ಬಾಕ್ಸ್ ಸರ್ ಇದು. ಈ ಬಾಕ್ಸ್ ಅಲ್ಲಿ ಸುಮಾರು ಒಂದು 15,000ದಿಂದ 20,000 ಜೇನ್ ಇದೆ ಇದ್ರಲ್ಲಿ. ಹೌದು ಸರ್. ಅಂದ್ರೆ ನೀವು ಒಂದೊಂದು ಇಟ್ಕೊಂಡು ಇಟ್ಟಿದ್ದ? ಇಲ್ಲ ಸರ್, ಗೂಡ್ ಸಮೇತನೇ ಸಿಗುತ್ತೆ ಸರ್ ಇದು. ಹೇಗೆ? ಇವಾಗ ರಾಣಿ ಇದ್ದಂತ ಗೂಡೆ ಸಂಸಾರ ಕೋಣೆ ಅಂತ ಸರ್. ಅದು ಪೂರ್ತಿ ಗೂಡೆ ಇರುತ್ತೆ, ಸಪರೇಟ್ ಆಗಿ ಸಿಗೋದಿಲ್ಲ, ಒಂದೊಂದೇ ಬೀಜ ಆಗಿರುತ್ತೆ. ಪೂರ್ತಿ ಒಂದು ಕುಟುಂಬನೇ ಇರುತ್ತೆ. ಆ ಕುಟುಂಬನ ಅಂತ ಇವೆಲ್ಲ ಹಾಕಿರ್ತೀವಿ. ಆದ್ರೆ ತೆಗಿಯೋ ಮುಂಚೆ ಒಂದು ನಾಕ್ ಮಾಡ್ಬೇಕಾಗತ್ತೆ ಸರ್. ಏಕೆ? ನಮ್ಮ ಮನೆಗೆ ಯಾರಾದ್ರೂ ಬಂದಾಗ ಸಡನ್ಲಿ ಅಲ್ಲ ಸರ್, ಸಡನ್ಲಿ ನಾವು ಡೋರ್ ಓಪನ್ ಮಾಡಿದಾಗ ಆಶ್ಚರ್ಯ ಆಗುತ್ತೆ. ಬೆಲ್ ಮಾಡಿದಾಗ ಯಾರು ಬಂದಿದ್ದಾರೆ ಅಂತ ಅವ್ರಿಗೆ ಒಂಥರ ಬೆಲ್ ಸಿಸ್ಟಮ್ ಸರ್ ಅದು. ಓ ಮೈ ಗಾಡ್ ಸರ್, ಇದು ಫ್ಯಾಮಿಲಿ ಭಾಗ. ಸೊ ಈಗ ಇದ್ರೊಳಗಡೆ ರಾಣಿ ಜೇನ್ ಇದ್ದಾಳೆ? ಹಾ ಇದೆ ಸರ್. ಅದೇ ಯಾವ ಫ್ರೇಮ್ ಅಲ್ಲಿ ಅಂತ ಹೇಳಿಕ್ ಆಗೋದಿಲ್ಲ ಸರ್. ರಾಣಿ ಜೇನ್ ಇರ್ಲೇಬೇಕು ಸರ್. ಒಂದು ಗೂಡಲ್ಲಿ ರಾಣಿ ಜೇನ್ ಇದ್ದಾಗ ಮಾತ್ರ ಆ ಗೂಡು ಬೆಳೀತಾ ಹೋಗೋದು, ಮೊಟ್ಟೆ ಇಡೋದು. ಹೇಗೆ ನಮ್ಮನೇಲಿ ರಾಣಿ ಜೇನು ಒಂದಿರುತ್ತಲ್ಲ ಹಾಗೆ ಇಲ್ಲೂ ಕೂಡ ಒಂದು ರಾಣಿ ಇರ್ಲೇಬೇಕು ಸರ್. ಸಂಸಾರಕ್ಕೆ ರಾಣಿ ಇರ್ಲೇಬೇಕು. ಸಂಸಾರಕ್ಕೆ ರಾಣಿ ಇರ್ಲೇಬೇಕು. ಅದು ಒಂದಿದ್ರೆ ಸರಿ ಅಷ್ಟೇ. ಎರಡಿದ್ರೆ ಪ್ರಾಬ್ಲಮ್. ಇಲ್ಲ ಅಂದ್ರೆ ಬ್ಯಾಚುಲರ್ ರೂಮ್, ಇಲ್ಲ ಅಂದ್ರೆ ಬ್ಯಾಚುಲರ್ ರೂಮ್ ಆಗುತ್ತೆ. ಸೊ ಈಗ ರಾಣಿ ಇದ್ದಾಳೆ, ಸಂಸಾರ ಅದು. ಎಸ್, ಈಗ ನೋಡಿ ಇವರೆಲ್ಲ ಸದಸ್ಯರು, ಇವರೆಲ್ಲ ವರ್ಕರ್ಸ್. ಈಗ ಪುಷ್ಪ ನಿಮ್ಗೆ ನೋಡಿ ತೆಗೆದು ತೋರಿಸ್ತಾರೆ ಅವ್ರ ವರ್ಕ್ ಹೇಗ್ ನಡೆಯುತ್ತೆ, ಯಾವ ತರ ಅವ್ರದ್ದು ಕೆಲಸಗಳು ಪ್ರತಿಯೊಂದು ನೀವು ಹತ್ತಿರದಿಂದ ನೋಡ್ಬೋದು. ಈ ತರ ಹತ್ತಿರದಿಂದ ನೋಡುವಂತ ಒಂದು ಅವಕಾಶವನ್ನ ಜನರಿಗೆ ಕೊಡ್ಬೇಕು ಅನ್ನೋಂಥ ಉದ್ದೇಶನೇ ಸರ್ ನಮ್ದು ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕಂದ್ರೆ. ಸ್ನೇಹಿತರೆ, ರೋಚಕವಾದಂತಹ ಇವತ್ತು ಮಾಹಿತಿ ನಮ್ಗೆ. ನೋಡಿ, ನಮಗೆ ಜೇನು ತಿಂತಿದ್ವಿ ನಾವು ತಂದು ಬಾಟ್ಲ್ಗಳಲ್ಲಿ, ಜೇನುತುಪ್ಪ ಒಳ್ಳೇದು ಅಂತ ಅಲ್ವಾ. ನೋಡಿ ಅದು ಆಕ್ಚುಲಿ ಅದು ಹೇಗೆ ಸಂಗ್ರಹ ಆಗುತ್ತೆ, ಹೇಗೆ ಅದು ಡೆವಲಪ್ ಆಗುತ್ತೆ ಅನ್ನೋದನ್ನ ನೋಡಿ ನಮಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದವು. ಕರೆಕ್ಟ್ ಸರ್. ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ಅವಳು ಹೇಳ್ತಾಳೆ, ಅವ್ರು ತುಪ್ಪ ಮಾಡಕ್ಕೆ ಎಷ್ಟು ಕಷ್ಟ ಪಡ್ತಾರೆ, ಏನೇನಾಗತ್ತೆ ಅಂತ. ಏನಾಗ್ತಿದೆ ಈಗ ಈಗ ನೀವು ಅದನ್ನ ತೋರಿಸಿದ್ರೆ ಬರೀ ಖಾಲಿ ಫ್ರೇಮ್ ಇರುತ್ತೆ ಅಲ್ವಾ? ಹೌದು ಸರ್, ಖಾಲಿ ಫ್ರೇಮ್ ಇರುತ್ತೆ. ಇದೇನ್ ಬೀಸ್ ವಾಕ್ಸ್ ಇದೆಲ್ಲ ಸರ್, ಈ ಬೀಸ್ ವಾಕ್ಸ್ ಅನ್ನ ಅವರಾಗೆ ಮಾಡ್ಕೊಳ್ತಾರೆ. ಅಂದ್ರೆ ಜೇನಿನ ಜೇನ್ ಮೇಣ ಅಂತಾರೆ, ಅದು ಅವರಾಗೆ ಮಾಡ್ಕೊಳ್ತಾರೆ. ಇವರು ಸರ್ 1 ಹನಿ ಜೇನುತುಪ್ಪ ಮಾಡೋದಕ್ಕೆ ಬಾಕ್ಸ್ ಇಂದ 500 ಸರ್ತಿ ಹೋಗಿ ಬಂದು ಮಾಡ್ತಾರೆ. ಒಂದು ಡ್ರಾಪ್ ಹನಿ ತರಬೇಕು ಅಂದ್ರೆ 500 ಸಾರಿ ಹೋಗಿ ಬಂದು ಮಾಡಬೇಕು. 500 ಸಲ ಅಲಿಬೇಕು. ಹೌದು. 1 kg ಜೇನುತುಪ್ಪ ಆಗಬೇಕು ಅಂತ ಆದ್ರೆ 40 ಲಕ್ಷ ಹೂವಿನ ನೆಕ್ಟರ್ನ ನಾವು ತರಬೇಕಾಗತ್ತೆ. ಆಮೇಲೆ ಒಂದು ಜೇನು ಹುಳ ಏನಿದೆಯಲ್ಲ ಸರ್, ಇಡೀ ತನ್ನ ಲೈಫಲ್ಲಿ 1/2 ಸ್ಪೂನ್ ಹನಿಯನ್ನ ಮಾಡುತ್ತೆ. ಅಷ್ಟು ಶ್ರಮ ಇದರಲ್ಲಿ ಇರುತ್ತೆ. ಆಮೇಲೆ 1 kg ಜೇನುತುಪ್ಪ ಆಗಬೇಕು ಅಂದ್ರೆ 3 ಸಾರಿ ಪ್ರಪಂಚ ಸುತ್ತಿದ್ರೆ ಎಷ್ಟು ಓಡಾಟ ಆಗುತ್ತಲ್ಲ, ಅಷ್ಟು ಓಡಾಟ ಇವ್ರದ್ದಾಗತ್ತೆ. ಇನ್ನೊಂದು ಸರ್ ಹೇಳಿ ಸರ್. 1 kg ಜೇನುತುಪ್ಪ ರೆಡಿ ಆಗಕ್ಕೆ 40 ಲಕ್ಷದ ಹೂವಿನ ನೆಕ್ಟರ್ ಬೇಕು. 40 ಲಕ್ಷ ಹೂವಿನ ಮಕರಂದ ಇರಬೇಕು, ಕಡಿಮೆ. ಆಮೇಲೆ 1 kg ಜೇನುತುಪ್ಪ ಆಗ್ಬೇಕಾದ್ರೆ 3 ಸಾರಿ ಪ್ರಪಂಚ ಸುತ್ತಿದ್ರೆ ಎಷ್ಟಾಗುತ್ತಲ್ಲ ಓಡಾಟ, ಅಷ್ಟು ಓಡಾಟ ಆಗುತ್ತೆ. ಒಂದು ಜೇನ್ನೊಣ ಇಡೀ ತನ್ನ ಲೈಫಲ್ಲಿ 1/2 ಸ್ಪೂನ್ ಹನಿ ಮಾಡುತ್ತೆ. ಒಂದು ಇಡೀ ಜಗತ್ತ 3 ಸಲ ರೌಂಡ್ ಹೊಡ್ಕೊಂಡ್ಬಂದ್ರೆ ಎಷ್ಟು ಬೇಕೋ ಅಷ್ಟು 1 kg ತುಪ್ಪ ಮಾಡಬೇಕು. ಆಮೇಲೆ ಒಂದು ಜೇನ್ನೊಣ ಪ್ರತಿದಿನ ಎವರೇಜು 2,000 ಹೂಗಳ ಪರಾಗಸ್ಪರ್ಶ ಮಾಡುತ್ತೆ, ಪಾಲಿನೇಷನ್ ಅನ್ನ ಮಾಡುತ್ತೆ. ಒಂದು ಹುಳ ಸರ್
2,000 ಹೂ ಮೇಲೆ ಹೋಗುತ್ತೆ. ಹೂ ಮೇಲೆ ಹೋಗಿ ಕೂತು ಬರುತ್ತೆ ಪರಾಗಸ್ಪರ್ಶ ಆಗುತ್ತೆ. ಅದಕ್ಕೆ ಹೇಳಿರೋದು ನೋ ಬಿ ನೋ ವಿ. ಎಸ್. ಜೇನಿಲ್ಲ ನಾವಿಲ್ಲ ಅಷ್ಟೇ. ಇದು ಮೂಲ. ಇದು ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ವರ್ಕರ್ಸ್ ಬೀಗಳು. ಇಲ್ಲಿ ದುಡಿಮೆಗಾರರು. ಇಲ್ಲೇನು ವೈಟ್ ಕಾಣುತ್ತಲ್ಲ ನೋಡಿ ಮಕ್ಕಳೇ ಹುಷಾರಿಗೆ. ಇಲ್ಲೇನು ಈಗ ಸರ್ ಈಗ ವೈಟ್ ಕಾಣುತ್ತಲ್ಲ, ಇದೆಲ್ಲ ರಾಣಿಗ ಮೊಟ್ಟೆ ಇಟ್ಟಿರುವಂತದ್ದು. ಇಲ್ಲಿ ನೋಡಿ, ಇದು ನೋಡ್ತಾ ಇದೀವಲ್ಲ ತೂತು. ಆಮೇಲೆ ಇದೆಯಲ್ಲ ಎಕ್ಸಾಗಾನ್ ಶೇಪ್ ಅಲ್ಲಿ. ನೀವು ಸರ್ ಇದು ಮೈಕ್ರೋಸ್ಕೋಪ್ ಅಲ್ಲಿ ಹಿಡಿದು ನೋಡಿದ್ರು ಕೂಡ ಪ್ರತಿಯೊಂದು ಎಕ್ಸಾಗಾನ್ ಶೇಪ್ ಅಲ್ಲೇ ಇರುವಂತದ್ದು. ಇವತ್ತಿಗೂ ಕೂಡ ಎಷ್ಟೋ ವಿಜ್ಞಾನಿಗಳಿಗೆ ಇದ್ರ ಸೀಕ್ರೆಟ್ ಗೊತ್ತಾಗಿಲ್ಲ. ಯಾಕಂದ್ರೆ ಇವ್ರ ಹತ್ರ ಸ್ಕೇಲ್ ಇಲ್ಲ, ಇದಿಲ್ಲ, ಏನೇನು ಇಲ್ಲ. ಆದ್ರೂ ಕೂಡ ಇವು ಹೀಗೆ ಯಾವ ರೀತಿ ಮಾಡ್ತವೆ. ಒಂದು. ಎರಡನೇದಾಗಿ ಸರ್ ಷಟ್ಕೋನ. ಎಸ್. 6 ಕಾರ್ನರ್ಸ್. ನೋಡಿ ಇಲ್ಲೊಂದು ಕನಿಷ್ಠ ಈಗ ಹನಿ ಪಾರ್ಕಲ್ಲಿ ಒಂದು 50-60 ಬಾಕ್ಸ್ ಇದೆ. ಒಂದು ಜೇನು ಗೂಡಿಂದ ಇನ್ನೊಂದು ಜೇನು ಗೂಡಿಗೆ ಒಂದು ನೊಣಗಳು ಹೋಗೋದಿಲ್ಲ. ತಂದೆ ಗುಡಿ ಬರ್ತವೆ. ಗೊತ್ತು ತನ್ನ ಮನೆ ಯಾವುದು ಅಂತ ಗೊತ್ತು ಅಷ್ಟ್ರ ಮಟ್ಟಿಗೆ. ಆಮೇಲೆ ಈ ಭೂಮಿ ಮೇಲೆ ಒಂದೇ ಒಂದು ಅಮೃತ ಇರೋದು ಅದು ಜೇನು ಸರ್. ಆಮೇಲೆ ಪ್ರಪಂಚದಲ್ಲಿ ಎಕ್ಸ್ಪೈರಿ ಇಲ್ಲದೆ ಇರುವಂತ ಒಂದೇ ಒಂದು ವಸ್ತು ಅಂದ್ರೆ ಅದು ಜೇನುತುಪ್ಪ. ನೋ ಪಿರಾಮಿಡ್ ಏನು ನಾವು ಈಜಿಪ್ಟ್ ನಲ್ಲಿ ಹೇಳ್ತೀವಲ್ಲ, ಅಲ್ಲಿರೋದು ಎಲ್ಲದು ಬಾಡಿ ಇರೋದು ಜೇನಲ್ಲಿ ಸಂಗ್ರಹ ಮಾಡಿ ಅವನ್ನ ಇಟ್ಟಿರೋದನ್ನ ಅವ್ರು ಹಾಳಾಗಿಲ್ಲ. ಇಲ್ಲಿಂದ ಅಲೆಕ್ಸಾಂಡರ್ನ ಬಾಡಿ ಒಯ್ಯಕ್ಕೆ ಸುಮಾರು 2 ವರ್ಷ ಬೇಕಾಯ್ತು. ಅವಾಗ ಕೂಡ ಅದನ್ನ ಅವನ ಬಾಡಿಯನ್ನ ಜೇನಲ್ಲೇ ಸಂಗ್ರಹ ಮಾಡಿ ಇಟ್ಟಿದ್ರು. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರೆಲ್ಲ ಮಾವಿನ ಹಣ್ಣನ್ನು ವರ್ಷ ಪೂರ್ತಿ ತಿಂತಿದ್ರು. ದೊಡ್ಡ ಗಡಿಗೆ ಒಳಗಡೆ ಜೇನುತುಪ್ಪ ಹಾಕಿ ಅದ್ರೊಳಗಡೆ ಮಾವಿನ ಹಣ್ಣು ಹಾಕಿಡ್ತಾ ಇದ್ರು. ಹಾಗಾಗಿ ಅವ್ರು ಇದು ಮಾಡ್ತಾ ಇದ್ರು. ಸರ್ ಎಲ್ಲಕ್ಕಿಂತ ನಿಮ್ಗೆ ಒಂದು ಹೇಳ, ನಾವು ಜೇನು ಎಷ್ಟು ಪ್ರೀತಿ ಮಾಡ್ಬೋದು ಗೊತ್ತಾ ನಿಮ್ಗೆ? ಸರ್ ನಾನು ರಾಣಿ ಲವ್ ಮಾಡ್ತೀನಲ್ಲ, ಪ್ರೀತಿ ಇಂಪಾರ್ಟೆಂಟ್ ಸರ್. ಭೂಮಿ ಮೇಲೆ ಎಲ್ಲಕ್ಕಿಂತ ಮುಖ್ಯ ಪ್ರೀತಿ, ಅದು ಶುದ್ಧವಾದ ಸರ್. ನೇಚರ್ ಹಾಗೆ ಸರ್, ನಾವು ಒಂದು ಹೊಡೆದ್ರೆ ಅದು 10 ಹೊಡೆಯುತ್ತೆ. ಆದರೆ ನಾವು ಒಂದು ಸರಿ ಪ್ರೀತಿ ಮಾಡೋ ಅದು 100 ಸರಿ ನಮ್ಮನ್ನ ಪ್ರೀತಿ ಮಾಡುತ್ತೆ. ಇದು ನೇಚರ್ನ. ಇದು ನಾನು ಕೊಟ್ಟೆ ಅಂತ ತಿಳ್ಕೊಬೇಡಿ. ಪುಷ್ಪ ಕೂಡ ನೋಡಿ ಅವ್ರು ಹಿಡಿದಿರೋ ಧೈರ್ಯಕ್ಕೂ ನೀವು ಹಿಡಿದಿರೋ ಧೈರ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಹೆಣ್ಮಕ್ಳು ಸ್ವಲ್ಪ ಕಾನ್ಫಿಡೆನ್ಸ್ ಸರ್ ಅವರಿಗೆ. ಸ್ವಲ್ಪ ದೊಡ್ಡವು ಸ್ವಲ್ಪ ಆ ಸೈಜ್ಗಿಂತ ಸ್ವಲ್ಪ ದೊಡ್ಡ ಇರ್ತವೆ ಸರ್ ಇವು. ಜಗತ್ನಲ್ಲೇ ಅತ್ಯಂತ ಪ್ಯೂರ್ ಡೈರೆಕ್ಟ್ ಅಮೃತವನ್ನು ನಿಮ್ಮ ಬಾಯಿಗೆ ಕೊಡ್ತೇವೆ. ಅಮೃತವನ್ನ ಸೂಪರ್ ಡೈರೆಕ್ಟ್ ಆಗಿ ಅಮೃತದ ಪೆಟ್ಟಿಗೆ ಇಷ್ಟು ಲೈವ್ ಆಗಿ ಸಿಗೋದೇ ಇಲ್ಲ ನಿಮಗೆ. ಪೆಟ್ಟಿಗೆಯಿಂದ ಡೈರೆಕ್ಟ್ ಬಾಯಿಗೆ ಹೊಸ ಕೆಚ್ಚಲಿಂದ ಹಾಲು ಕುಡ್ದಂಗೆ. ಹಾಂ ಸರ್. ಈಗ ನೋಡಿ ಸರ್, ಜೇನು ಇದು ಪ್ರೇಮನ್ ತೆಗೆದ ಮೇಲೆ ನಾವು ನಾರ್ಮಲ್ ಆಗಿ ಅಲ್ಲಿ ಕಾಣಿಸಿದ್ರಲ್ವ ಸೆಂಟ್ರಿಫ್ಯೂಗಲ್ ಮಷೀನು, ಆ ಥರ ತೆಗಿತೇವೆ ತುಪ್ಪವನ್ನು. ಬಟ್ ನಿಮಗೆ ಈಗ ಹೈವನ್ ಸಮೇತ ಸಿಗುವಂಥ ಅನುಭವವನ್ನು ಕೊಡಬೇಕು, ಆ ರುಚಿಯನ್ನು ಕೊಡಬೇಕು ಅನ್ನೋ ಕಾರಣಕ್ಕೆ ಇದ್ರ ಸಮೇತ ಇಲ್ಲಿ ಇಲ್ಲ ಮೇಡಮ್. ಸ್ಪೀಡ್ ಮೂಮೆಂಟ್ ಒಂದು ಮಾಡದೇ ಇದ್ರೆ ಆಯಿತು. ನೋಡಿವಿ ಸರ್, ಆವಾಗೇ ಕಾಣಿಸಿದ್ರೆ ಎಷ್ಟು ಪ್ರೀತಿ ಮಾಡ್ಬೋದು ಅವಳು ಮುತ್ತು ಕೊಟ್ಟು. ಈಗ ಇಲ್ಲಿ ನೋಡ್ತಾ ಇದ್ದೀರಿ ನೀವು ಲೈವ್ ಆಗಿ. ಇಲ್ಲಿ ಕೊಡಕ ಎಸ್, ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ವಾಪಸ್ ಹಾಂ ಸರ್, ವಾಪಸ್ ಹೋಗಿ ಕೂತ್ಕೋತಾರೆ. ಈಗ ನಾವು ಮನುಷ್ಯರು ಹೇಗೆ ನಮ್ಮ ಮನೆ ಯಾವ ಥರ ಇದೆಯಲ್ಲೋ ಅದೇ ಥರ ಪ್ರತಿಯೊಂದು ಹುಳಕ್ಕೂ ಮಜಾ ಏನು ಗೊತ್ತಿದೆಯಾ? ಪಕ್ಕ ಇದೆ. ಈ ಬಾಕ್ಸ್ ಮಾಡಿ ಹೋದ್ರೆ ಅದ್ರೊಳಗಡೆ ತಗೊಳ್ಳಲ್ಲ ಸರ್. ಸರ್ ಪ್ರತಿಯೊಂದು ರಾಣಿಗೂ ಒಂದು ಬೇರೆ ಫೆರಮೋನ್ ಸ್ಮೆಲ್ ಅಂತ ಇರುತ್ತೆ. ಹಾಂ, ಆ ಫೆರಮೋನ್ ಸ್ಮೆಲ್ ಮೇಲೆ ಐಡಿಯಾ ಆಗಿರುತ್ತೆ ಸರ್. ಇಲ್ಲಿ ನೋಡ್ಬೋದು ನೀವು ಸರ್, ಏಕದಮ್ ಶುದ್ಧ. ನಿಮ್ಗೆ ಹೇಳಿದ್ನಲ್ಲ, ಡೈರೆಕ್ಟ್ ಹೈವಿಂದ ಬಾಯಿಗೆ ತಗೊಳ್ಳಿ ಸರ್. ಇದನ್ನ ಬಾಯಿಗೆ ಹಾಕೊಂಡ್ಬಿಡಿ ಸರ್. ಮೇಡಮ್ ನಿಮಗೂ ಕೂಡ ಸರ್. ನೀವು ತಿನ್ನೋದು ನೋಡ್ರೆ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ಹಾಕೊಳ್ಳಿ, ನಾನು ಒಂದು ಪೀಸನ್ನು ಹಾಕೊಳ್ಳೋದು ಈಗ. ನೋಡಿ ಸರ್, ಇಲ್ಲಿ ನಿಮ್ಮೆಣ್ಣೆ ಉಳಿಯುತ್ತೆ. ಹಾಂ, ಎಸ್. ಇದು ಸರ್ ಸಿಗೋದಿಲ್ಲ ಸರ್, ಎಲ್ಲೂ ಸಿಗಲ್ಲ ಸರ್ ಲೈಫ್. ನನ್ನ ಹೆಂಡತಿಗೆ ನಾನು ಪ್ರಾಮಿಸ್ ಮಾಡಿದ್ದೆ, ನನ್ನ ಹೆಂಡತಿಗಲ್ಲ, ನನ್ನ ಹೆಂಡತಿಗೆ ಅಪ್ಪ ಅಮ್ಮನಿಗೆ, ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ, ರಾಣಿ ಥರ ನೋಡ್ಕೊತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ರಾಣಿ ಜೇನು ಮತ್ತು ಅವ್ರ ಸಂಗಡಿಗರು ಕಟ್ಟರು ಅದು ಒರಿಜಿನಲ್ ಜೇನುತುಪ್ಪ ತಿನ್ನಿಸಿ ಅವ್ರಿಗೆ ರಾಣಿ ಥರ ನೋಡ್ಕೊತಾ ಇದ್ದೀನಿ.
ಮತ್ತು ನೀವು ಒಂದು ಜೇನುತುಪ್ಪ ತಿನ್ನೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ. ಯಾಕಂದ್ರೆ ನೀವು ಒಂದು ಚಮಚ ತಿಂತಿದ್ದೀರಿ ಅಂದ್ರೆ ಬರೀ ಜೇನುತುಪ್ಪ ಸ್ವೀಟ್ ಅಲ್ಲ ಸರ್, ಅದರಲ್ಲಿ 40 ಲಕ್ಷ ಹೂಗಳಿಂದ ಬಂದಿರುವಂತಹ ಮೆಡಿಸಿನ್ ಅಂಶ ಇದೆ. ಸೊ ಅದು 40 ಲಕ್ಷ ಒಂದೇ ಥರದ್ದು ಅಲ್ಲ ಅಲ್ಲಲ್ಲ ಸರ್, ಬೇರೆ ಬೇರೆ ಥರದ್ದು ಹೂವು ಸರ್. ಈಗ ಕೆಲವು ಜನ ಹೇಳ್ತಾರೆ ಇದೇ ಹೂವಿನ ಬಂದಿದೆಯಾ, ಇದೇ ಹೂವಿನ. ಜೇನುತುಪ್ಪದ ಯಾವಾಗೂ ಆ ಥರ ಹೇಳಲಿಕ್ಕಾಗಲ್ಲ, ಚಾನ್ಸೇ ಇಲ್ಲ ಸರ್. ಇನ್ನೊಂದು ಮುಖ್ಯ ವಿಚಾರ, ಈಗ ಜೇನುತುಪ್ಪ ಈ ಕಲರಲ್ಲಿ ಬಂದಿದೆಯಲ್ವಾ, ಇನ್ನೊಂದು ಸ್ವಲ್ಪ ಸೀಸನ್ ಚೇಂಜ್ ಆದ್ರೆ ಬೇರೆ ಕಲರ್, ಆಮೇಲೆ ಮತ್ತೆ ಬೇರೆ ಬಣ್ಣ. ಅಂದ್ರೆ ಯಾವ ಹೂ ಬೆಳೀತಾ ಇದೆ ಆ ಸೀಸನ್ ಕಲರ್ ಚೇಂಜ್ ಆಗ್ಬಿಡತ್ತೆ. ಅವ್ರಿಗೊಂದು ಕೊಡಿ ಪಾಪ ಸರ್. ಹೌದು, ಕ್ಯಾಮ್ರಾಮನ್ ಅವರು ಅವಾಗ ಅವ್ರ ಬಾಯಿಗೆ ಹಾಕಿ ಡೈರೆಕ್ಟ್ ಬಾಯಿಗೆ ಅಮೃತನೇ ತಗೊಂಡೋಗಿ ಇಟ್ಬಿಟ್ರಿ. ಬಾಕ್ಸ್ ಇಂದ ಬಾಯಿಗೆ ನಾ ಹೇಳ್ದಂಗೆ, ಬಾಕ್ಸ್ ಇಂದ ಬಾಯಿಗೆ ಅಮೃತ. ನಮ್ಮ ಹನಿ ಪಾರ್ಕ್ಗೆ ಬಂದಿರುವಂತ ಗೆಸ್ಟಿಗೆ ನಮ್ಮ ಮೂಲ ಉದ್ದೇಶ ಅಂದ್ರೆ ಈ ತರ ಒರಿಜಿನಲ್ ಜೇನುತುಪ್ಪದ ರುಚಿ ನೋಡ್ಲಿಕ್ಕೆ ಕೊಡಬೇಕು. ಫಸ್ಟ್ ನಾವಲ್ಲಿ ಎಲ್ಲ ಕಾಣಿಸಾದ್ಮೇಲೆ ಒಂದು ಜೇನುತುಪ್ಪವನ್ನ ಟೇಸ್ಟಿಗೆ ಕೊಡ್ತೇವೆ, ಅದನ್ನ ಚಮಚವನ್ನು ಇಟ್ಕೊಂಡು ಮೇಡಮ್ ತರನೇ ರಿಯಾಕ್ಷನ್ ಬಾಯಿ ಹಾಕ್ತೇವೆ. ಸೂಪರ್, ಸ್ವರ್ಗ ಸರ್. ಸುಮ್ಮನೆ ಈ ಬಾಳೆ ಎಲೆಯಲ್ಲಿ ಜೇನು ಹಾಕೋದು ನೋಡಿದ್ರೆ ಸರ್, ಇದನ್ನ ಹಂಗಲ್ಲ ಸರ್, ಇದನ್ನ ಎಳೆನೇ ತಗೊಳ್ಳಿ, ಆಮೇಲೆ ಎಲೆಯನ್ನ ನೆಕ್ಕಿ ಸರ್, ಅದ್ರದ್ದು ರಿಯಲ್ ಮಜಾ ಆ ಎಲೆದು ಸೇರ್ಕೊಳುತ್ತೆ ಅದಕ್ಕೆ. ಹಾ ಸರ್, ಎಲೆದು ಸೇರ್ಕೊಳುತ್ತೆ. ಮೇಡಮ್ ನಿಮ್ಗೊಂಚೂರು ಇದ್ರಲ್ಲಿ ಬಾಳೆ ಎಲೆಯಲ್ಲಿ ಜೇನುತುಪ್ಪ ತಿನ್ನೋದನ್ನ ನೋಡಿದ್ರೆ ಏನ್ ನೆನಪಾಗ್ತಿದೆ ಅಂದ್ರೆ, ಶಬರಿ ರಾಮನ್ಗೆ ಬಾಳೆ ಎಲೆಯಲ್ಲಿ ಜೇನುತುಪ್ಪ ಹಣ್ಣುಗಳು ಹಾಕೊಟ್ಟಿದ್ರಂತೆ. ಹೌದು, ಫಸ್ಟ್ ಟೈಮ್ ನಾನು ಬಾಳೆ ಎಲೆಯಲ್ಲಿ ಜೇನುತುಪ್ಪ ಈ ತರ ಸವಿತಾ ಇರೋದು. ಹೌದು ಅಕ್ಕ, ಏನಾರು ಒಂದು ಹಣ್ಣಿದ್ರೆ ಕೊಡಕ್ಕೆ ಹಚ್ಕೊಂತಿರ್ತೀನಿ. ಆ ಮಾಡು, ರವಿಚಂದ್ರನ್ ತರ ಈಗ ನಾನು. ಸ್ನೇಹಿತರೆ, ಈಗ ನಾನು ಕ್ರೇಜಿ ಸ್ಟಾರ್ ರವಿಚಂದ್ರನ್ ತರ ಅವರು ಜೇನುತುಪ್ಪ ಹಾಕ್ತಾ ಇರ್ತಾರಲ್ಲ, ಅವ್ರು ಬೇರೆ ಕಡೆಗೆ ಹಾಕ್ತಾ ಇರ್ತಾರೆ, ನಾನು ಬೇರೆ ಕಡೆಗೆ ಹಾಕ್ತಾ ಇದ್ದೆ ಅಷ್ಟೇ. ಸರ್, ನಾವು ಒಂದು 250 ಬಾಕ್ಸ್ ಇದೆ ನಂದು ಓನು. ಎಲ್ಲಿರೋದು ಈ ಥರದ್ದು ಬೇರೆ ಬೇರೆ ಜಮೀನುಗಳಲ್ಲಿ ಬೇರೆ ಬೇರೆ ಜನರ ಹತ್ರ ಇಟ್ಟಿದ್ದೀನಿ, ನಂದು ಬೇರೆ ಬೇರೆ ಹೊಲಗಳಲ್ಲಿ ಇಟ್ಟಿದ್ದೀನಿ. ಇದ್ರ ಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏನು ಮಾಡಿದ್ದಾರೆ, ಹಳ್ಳಿಗಳಿಗೆ ತುಂಬ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ನನ್ನ ಅಂದಾಜು ಒಂದು 2,500-3,000 ಬಾಕ್ಸ್ಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅವರು. ನಾವೇನು ಮಾಡಿದ್ವಿ, ಇಲ್ಲೊಂದು 300-400 ಜನರಿಗೆ ಇಲ್ಲೇ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟಿದ್ದೀವಿ. ಆ ಟ್ರೈನಿಂಗ್ ಕೊಟ್ಟು ಅವ್ರು ಜೇನು ಬೆಳೆಸ್ತಾ ಇದ್ದಾರೆ. ಸ್ವತಃ ನಮ್ಮ ಸ್ಟಾಫ್ ಹೋಗಿ ನಾವೇ ಜೇನನ್ನು ತೆಕ್ಕೊಂಡು ಬರ್ತೀವಿ. ನಿಮ್ಗೆ ಒಂದು ಗೊತ್ತಿರ್ಬೋದು, ಇವತ್ತು ನಾವು ಯಾರನ್ನು ನಂಬೋ ಹಾಗಿಲ್ಲ. ಜನ ಎಲ್ಲ ಕಡೆ ಜೇನಲ್ಲಿ ಏನು ಎಷ್ಟು ಮಿಕ್ಸ್ ಆಗುತ್ತೋ ಅಷ್ಟು ಬೇರೆ ಯಾವುದೂ ಪ್ರಾಡಕ್ಟಲ್ಲಿ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಮಿಕ್ಸ್ ಆಗುವಂಥ ಪ್ರಾಡಕ್ಟ್ ಹೈಯೆಸ್ಟ್ ಇದೆ. ಹಾಗಾಗಿ ಜನರಿಗೆ ನಾವು 100ಕ್ಕೆ 100 ಪ್ಯೂರ್ ಕೊಡಬೇಕು ಅನ್ನೋಂಥ ಉದ್ದೇಶ ಒಂದು. ಆದರೆ ನೀವು ಮಾರ್ಕೆಟ್ ರೇಟಿಗೆ ಇಲ್ಲಿ ಹೋಲಿಸಿದ್ರೆ ಮಾರ್ಕೆಟ್ಗಿಂತ 3 ಟೈಮ್ ಜಾಸ್ತಿ ರೇಟ್ ಇದೆ. ಇದನ್ನ ನಾನೇ ಒಪ್ಕೋತೀನಿ. ಯಾಕಂದ್ರೆ ಪ್ಯೂರ್ ಜೇನುತುಪ್ಪ ನಾವು ಕೊಡಬೇಕು ಅಂದ್ರೆ ನಮ್ಗೆ ಅದಕ್ಕೆ ಅಷ್ಟಕ್ಕೆ ವರ್ಕೌಟ್ ಆಗ್ತಾ ಇಲ್ಲ. ನಿಮ್ಮ ಮಾರ್ಕೆಟಲ್ಲಿ 300 ರೂಪಾಯಿ ಬೈ ಒನ್ ಗೆಟ್ ಒನ್ ಬರುತ್ತೆ, ಕೆಲವು ಕಡೆ 500 ರೂಪಾಯಿಗೆ ಪ್ಯೂರ್ ಜೇನುತುಪ್ಪ ಅಂತ ಮಾಡ್ತಾರೆ, ಕೆಲವು ಕಡೆ 600 ರೂಪಾಯಿಗೆ ಮಾರ್ತಾರೆ. ಈ ಥರ ಬೇರೆ ಬೇರೆ ಮಾರುವಂಥದ್ದು ಇದ್ದೇ ಇದೆ. ಆದರೆ ನಾವು ಇಲ್ಲಿ 100ಕ್ಕೆ 100 ನಾವೇ ಸ್ವತಃ ತೆಗೆದು ನೀವು ಇವತ್ತು ಹುಟ್ಟಿದ ಮಗು ಕೂಡ ತಿನ್ನಿಸ್ಬೋದು ಅಂತ ನಾನು ನೇರವಾಗಿ ಜನರಿಗೆ ಹೇಳ್ತೀನಿ. ಅಂದರೆ ಅಷ್ಟರ ಮಟ್ಟಿಗೆ ಪ್ಯೂರ್ ಜೇನುತುಪ್ಪನ ನಾವು ಕೊಡ್ತೀವಿ. ಈಗ ಇದೇನು ಬಾಟ್ಲಿ ಇದೆಯಲ್ಲ, ಇದು ನೋಡಿ, ಇದು 1 kg ಜೇನುತುಪ್ಪ. ಇದು ಈಗ ನೀವೇನು ನೋಡಿದ್ರಲ್ಲ ಅದೇ ಥರ ಪ್ರೊಸೆಸಿಂಗಲ್ಲಿ ತೆಗೆದಿತ್ತು. ಆ ಥರ ಕಟ್ ಮಾಡಿ ತೆಗೆಯಲ್ಲ, ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ತಿರ್ಸಿ ತೆಗೆಯುವಂಥದ್ದು. ಇದು 1 kg. 1 kg ಜೇನುತುಪ್ಪಕ್ಕೆ 1,200 ರೂಪಾಯಿ ಪರ್ kg ನಾವು ಮಾರ್ತಾ ಇರುವಂಥದ್ದು. 1,200 ರುಪೀಸ್ 1 kg ಜೇನುತುಪ್ಪ. ಇದು ಅರ್ಧ kg ಇಲ್ಲಿದೆ. ಇದು ನೋಡ್ತಿದ್ವಲ್ಲ, ಇದು ಅರ್ಧ kg ಜೇನುತುಪ್ಪ. ಇದು ಅದು ಈಗ ಅಲ್ಲಿ ತೋರಿಸಿದ್ರಿ, ನೀವೇನು ಮಿಕ್ಸ್ ಮಾಡಲ್ವ, ನಾವು ಹೆಂಗೆ ನಂಬೋದು ಅಂತ ಕೇಳ್ತಾರೆ ಸರ್. ಒಂದು 100ಕ್ಕೆ 100 ಯಾವ ದಿವಸ ಪ್ಯೂರ್ ಕೊಡೋಕ್ಕಾಗಲ್ವೋ ಆ ದಿವಸ ನಾವು ಹನಿ ಪಾರ್ಕನ್ನೇ ಬಂದ್ ಮಾಡ್ತೀನಿ, ಅಷ್ಟು ಮಟ್ಟಿಗೆ. ಸೊ ನಾವು ನೋಡಿ, ಬಹುತೇಕ ಬಳಸುವ ಜೇನುತುಪ್ಪಗಳು ಸೇಮ್ ಸಿಮಿಲರ್ ಇರುತ್ತೆ, ಒಂದೇ ತರ ಸರ್. ನೀವು 10 ವರ್ಷದಿಂದ ಒಂದೇ ರುಚಿನ ತಿಂತಾ ಬಂದಿರ್ತೀರಾ ಚಾನ್ಸೇ ಇಲ್ಲ ಸರ್. ಬೇರೆ ಬೇರೆ ಕಾಡಲ್ಲಿ ಬೇರೆ ಬೇರೆ ಹೂಗಳಿಂದ ಬೇರೆ ಬೇರೆ ವಾತಾವರಣದಲ್ಲಿ ಸಂಗ್ರಹ ಆದ ಜೇನುತುಪ್ಪ ಬೇರೆ ಬೇರೆ ಇರಲೇಬೇಕು. ಇದು ಯಾವುದೇ ಜೇನು ಎಕ್ಸ್ಪರ್ಟ್ ಕೂಡ ಇದನ್ನೇ ಹೇಳೋದು. ಉದಾಹರಣೆಗೆ ಈ ಚಿಕ್ಕಮಗಳೂರು ಸೀಸನ್ ಅಲ್ಲಿ ಚಿಕ್ಕಮಗಳೂರು ಕಡೆ ಕುರಿಂಜಿ ಅಂತ ಬೀಳುತ್ತೆ, ವರ್ಷಕ್ಕೊಮ್ಮೆ ನೀಲ್ ಕುರಿಂಜಿ, ಬ್ಲೂ ಕಲರ್. ಹೌದು. ಸೊ ಆ ಹೂವಿನ ಮಕರಂದ ಹಿಡಿದ್ರೆ ಆ ಟೇಸ್ಟ್ ಆ ಕಲರ್ ಬರೋ ಚಾನ್ಸ್ ಇದೆ. ಹೌದು, ಅದೇ ತರ. ಓಕೆ. ಈಗ ನಾವು ಸಾಮಾನ್ಯ ಮಾರ್ಚ್ ಏಪ್ರಿಲ್ ಮೇ ಮಲ್ಟಿಫ್ಲವರ್ ಹನಿ ಕೊಡ್ತೀವಿ, ಇಂಥದ್ದಂತ ಹೇಳಕ್ಕಾಗಲ್ಲ. ಅಕ್ಟೋಬರ್ ಹೊತ್ತಿಗೆ ಇಲ್ಲಿ ಬೀಟೆ ಮರ ರೋಸ್ ವುಡ್ ಇದೆಯಲ್ಲ ಅದು ಹೂವಾಗುತ್ತೆ. ನಾವು ಆವಾಗ ಹೇಳ್ಬೋದು ಇದು ರೋಸ್ ವುಡ್ ಅಂತ. ಅದು ತುಂಬಾ ಸಿಗೋದಿಲ್ಲ ಸರ್, ಮೆಜಾರಿಟಿ ಅದಿರುತ್ತೆ. ಹೋದ ವರ್ಷ ನಾನು ಅಡಿಕೆ ತೋಟದಲ್ಲಿ ಅಡಿಕೆ ಸಿಂಗಾರ ಹೂ ಬರ್ಬೇಕಾದ್ರೆ ಅಲ್ಲಿ ಇಟ್ಟಿದ್ದೆ. ಆವಾಗ ಅಡಿಕೆ ಹೂವಿನ ಸ್ವಲ್ಪ ಜೇನುತುಪ್ಪ ನಾವು ಸೇಲ್ ಮಾಡಕ್ ಸಿಕ್ತು. ಆದ್ರೆ ನಿಮ್ಗೆ ಎಲ್ಲ ಕಡೆ ಹೋದಾಗ ನೋಡಿ, ಜಾಮೂನ್ ಹನಿ, ಅಜ್ವಾನ್ ಹನಿ, ಆ ಹನಿ ಈ ಹನಿ ಅಂತಾರಲ್ಲ, ಅದು ಬಹಳ ಡೌಟ್ ಸರ್ ಅದ್ರ ಮೇಲೆ. ಯಾಕಂದ್ರೆ ಅಷ್ಟು ಪ್ರೊಡಕ್ಷನ್ ಜೇನುತುಪ್ಪ ಇಲ್ಲ. ಪುನೀತ್ ಸರ್, ಅವರು ಇಲ್ಲಿ ಪುನೀತ್ ರಾಜ್ಕುಮಾರ್ ಇದು
ಯಾವುದು ಗಂಧದ ಗುಡಿ ಶೂಟಿಂಗ್ ಸಿನಿಮಾ ನೋಡಿದ್ರಲ್ಲ, ಆ ಟೈಮಿಗೆ ಜೋಯಿಡಾದಲ್ಲಿ ಸುಮಾರು ಒಂದು 10-12 ದಿವಸ ಉಳ್ಕೊಂಡಿದ್ರು. ನನ್ನ ಭಾಗ್ಯ, ನನ್ನ ಅಮ್ಮ ಮಾಡಿದ ಶಿರಾ ತಗೊಂಡೋಗಿ ಅವರಿಗೆ ನಾವು ಬ್ಯಾಕ್ ವಾಟರ್ ಒಂದು ಸಣ್ಣ ಸಂಜೆ ಒಂದು ನೈಟ್ ಕಳೆದಿದ್ವಿ, ಊಟ ಎಲ್ಲ ಅಲ್ಲೇ ನಾನು ಪುನೀತ ಅಮ್ಮಗ ವರ್ಷ ಎಲ್ಲ ಸೇರಿಕೊಂಡು ಅಲ್ಲಿ ಅವರಿಗೆ ಅಮ್ಮ ಕೊಟ್ಟೆ ಶಿರಾ ಕೊಟ್ಟೆ. ಅಂದರೆ ಅದ್ರ ಹಿನ್ನೆಲೆ ಸಣ್ಣ ಕತೆ ಹೇಳಲಿಕ್ಕೆ ಇದು ಹೊರಟೆ. ನಾನು ಕೊಟ್ಟ ತಕ್ಷಣ ತಿಂದು ತುಂಬ ಖುಷಿಯಾದರು. ಆಮೇಲೆ ಜಸ್ಟ್ ನಾನು ಕಾರಿಗೆ ಬಂದು ಕೂತ್ಕೊಳ್ಳಿಕ್ಕೆ ಹೊರಟಿದ್ದೆ, 11 ಗಂಟೆ ಆಗಿತ್ತು ರಾತ್ರಿ. ಓಡ್ ಬಂದರು ಅವರು, ದೂರ ಇದ್ದವರು. ನರ್ಸಿಂಹ ನಿಂತ್ಕೊಂಡ್ರು. ಏನು ಸರ್ ಅಂದೆ. ಅಮ್ಮನಿಗೆ ಹೋಗಿ ಹೇಳು, ಇಷ್ಟೊತ್ತಿ 11 ಗಂಟೆ ಅಮ್ಮ ನಿದ್ರೆ ಮಾಡಿರ್ತಾರೆ, ಆದರೂ ಹೋಗಿ ಎಬ್ಸಿ ಹೇಳು, ಶಿರಾ ತುಂಬ ಚೆನ್ನಾಗಿತ್ತು, ನಾನು ನೆಕ್ಸ್ಟ್ ಬಂದಾಗ ಮತ್ತೆ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಹೇಳು ಅಂತ ಹೇಳೋಗಿದ್ರು. ಮತ್ತೆ ನಾನು ಹನಿ ಪಾರ್ಕ್ ಇಂದು ಜೇನುತುಪ್ಪ ಅವ್ರಿಗೆ ಕೊಟ್ಟಿದ್ದೆ, ತಿಂದು ಖುಷಿ ಪಟ್ಟರು. ಹರ್ಬಲ್ ಟೀ, ಕಾಡು ಮನೆ ಹರ್ಬಲ್ ಟೀ ಕುಡಿದು ಭಾಳ ಇಷ್ಟಪಟ್ಟಿದ್ರು. ಜೋಯಿಡಾಕ್ಕೆ ಏನಾದ್ರು ಮಾಡೋಣ ಅಂತ ಹೇಳಿದ್ರು. ಇಲ್ಲಿ ಜನರಿಗೆ ಎಜುಕೇಷನ್ ಇರ್ಬೋದು, ಏನಾದ್ರು ಒಂದು ಪ್ರಾಜೆಕ್ಟ್ ರೆಡಿ ಮಾಡೋ ಅಂತೆಲ್ಲ ದೊಡ್ಡ ಕನಸು ಕಟ್ಟಿದ್ರು. ಬರೀ ಕನಸು ಕಟ್ಟಿದ್ದಲ್ಲ, ನಂತರ ಒಂದ್ಸರಿ ನನ್ನ ಹತ್ರ ಫೋನ್ ಮಾಡಿ, ನರಸಿಂಹ ನಾನು ನಿನಗೊಂದು ಪ್ರಾಜೆಕ್ಟ್ ರೆಡಿ ಮಾಡೋಕ್ಕೆ ಹೇಳಿದ್ದೆ, ಎಲ್ಲಿಗೆ ಬಂತು ಅಂತ ಕೇಳಿದ್ರು. ನಂಗೆ ಶಾಕ್ ಆಯಿತು ಸರ್. ಹೌದು, ನನ್ನ ಕಾಡು ಮನೆಗೆ ಸಾಕಷ್ಟು ಹೀರೋಗಳು, ಸೆಲೆಬ್ರಿಟಿಗಳು ಬಂದೋಗಿದ್ದಾರೆ, ಆದರೆ ಎಲ್ಲರೂ ಏನೋ ಒಂದು ಹೇಳೋಗಿದ್ದಾರೆ. ನಂತರ ಅದು ಆ್ಯಕ್ಷನಿಗೆ ಬಂದಿಲ್ಲಾಗಿತ್ತು. ಇದು ಕೂಡ ಅದೇ ಥರ ನಾನು ತಿಳ್ಕೊಂಡಿದ್ದೆ. ಆದರೆ ಅವ್ರು ಯಾವಾಗ 3 ತಿಂಗಳ ನಂತರ ನನಗೆ ಫೋನ್ ಮಾಡಿ ಏನಾಯಿತು ಅಂತ ಕೇಳಿದ್ರಲ್ಲ, ನಾನು ಅಲ್ಗಾಡ್ಬಿಟ್ಟೆ ಸರ್. ನಾನು ಅವರು ನೋವಿ ಈ ಟೀ ಶರ್ಟ್ ಕೊಟ್ಟೆ ಸರ್. ಎಲ್ಲರ ಮುಂದೆ ಟಕ್ ಅಂತ ಅಂಗಿ ತೆಗೆದ್ರು, ತಕೊಂಡು ಹಾಕೊಂಡು ಬಾ ನರಸಿಂಹ ಅಂತ ತಪ್ಕೊಂಡು ಫೋಟೋ ತಗೊಂಡ್ರು. ಇವತ್ತಿಗೂ ಅದೊಂದು ನನಗೆ ನೆನಪಿಗೆ ಒಂದು ಇದು. ಖಂಡಿತ ಸರ್. ಎಸ್ ಸರ್, ಇಲ್ಲಿ ಹನಿಯ ಬಾಯ್ ಪ್ರಾಡಕ್ಟ್ಗಳು ತುಂಬ ಇದ್ದಾವೆ. ಇದು ಹನಿ ಕೋಕಮ್. ಎಸ್, ಹನಿ ಮತ್ತೆ ಇದರಲ್ಲಿ ಕೋಕಮ್ ಅನ್ನ ಮಿಕ್ಸ್ ಮಾಡಿದೀವಿ. ಸ್ಪೆಷಲಿ ಡೈಜೆಷನ್, ಎಸಿಡಿಟಿ, ಮೋಷನ್ ಕ್ಲೀನ್ ಅನ್ನಕ್ಕೆ, ಹೊಟ್ಟೆ ಸ್ವಚ್ಛ ಆಗಲಿಕ್ಕೆ ದಿ ಬೆಸ್ಟ್. ರಾತ್ರಿ ಹೊತ್ತು ಬಿಸಿನೀರಲ್ಲಿ 1 ಸ್ಪೂನ್ ಅನ್ನ ಮಿಕ್ಸ್ ಮಾಡಿ ನೀವು ತಗೊಂಡ್ಬಿಟ್ರೆ ನಾರ್ಮಲ್ ಆಗುತ್ತೆ. ಪಿತ್ತ, ಎಸಿಡಿಟಿ ಈ ಥರ ಏನೇ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಇದು ಪ್ರತಿಯೊಂದನ್ನು ನಾನು ಒಬ್ಬರು ಆಯುರ್ವೇದ ತಜ್ಞರಿದ್ದಾರೆ, ಅಂದ್ರೆ ಪಂಡಿತರಿದ್ದಾರೆ, ಅವ್ರ ಜೊತೆ ಡಿಸ್ಕಷನ್ ಮಾಡಿ ಯಾವ ರೇಷಿಯೋ ಬೇಕು, ಯಾವ್ದು ಏನು ಬೇಕು ಆ ಪ್ರಕಾರನೇ ಮಾಡ್ತಾ ಇರುವಂಥದ್ದು. ಅಂದರೆ ನಾವು ಅಂದಾಜ್ ಮೇಲೆ ನಾವೇನೋ ಮಾಡಿದರೆ ಅದು ನಾಳೆ ಹೆಚ್ಚು ಕಮ್ಮಿ ಬೇರೆಯವ್ರ ಆರೋಗ್ಯ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋ ಉದ್ದೇಶ. ಇನ್ನು ಇದು ಹನಿ ಸಿನಮನ್ನು ವೇಟ್ ಲಾಸಿಗೆ ಭಾಳ ಹೆಲ್ಪ್, ಸಣ್ಣಾಗಿ. ಇವತ್ತು ಎಲ್ಲರಲ್ಲೂ ದೊಡ್ಡ ಒಂದು ಸಮಸ್ಯೆ ಇರೋದು, ನಾ ಸಣ್ಣ ಆಗಬೇಕು, ಡಯಟ್ ಮಾಡೋದು, 2 ಚಪಾತಿ ತಿಂದ, 2 ಇಡ್ಲಿ ತಿಂದ ಅಂತ ಮಾತಾಡ್ತಾರೆ. ಅಂದರೆ ಲೆಕ್ಕ ಇಟ್ಕೊಂಡು ದುಡಿಯೋದು ಕೋಟಿ ದುಡಿತಾರೆ, ತಿನ್ನೋದು ಮಾತ್ರ ಲೆಕ್ಕ ಮಾಡಿ ತಿಂತಾರೆ. ಆ ಥರ ಆಗಿಬಿಟ್ಟಿದೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿರೋದು. ಇದು ಹನಿ ಸಿನಮನ್ನು ವೇಟ್ ಲಾಸಿಗೆ ಭಾಳ ಒಳ್ಳೆಯದು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನನ್ನು ತೆಗೆತಾ ಹೋದರೆ ಒಂದು 3 ತಿಂಗಳು ತಗೋಬೇಕು. ಇದು 1 ತಿಂಗಳು ಬರುತ್ತೆ ಕೋರ್ಸು. ಎವರೇಜ್ ಅವರು ವೇಟನ್ನು ಸುಮಾರು ಕಮ್ಮಿ ಆದವರು ಇದ್ದಾರೆ. 1 kg, 2 kg, 3 kg ವರೆಗೂ ಆ ಥರ ಕಡಿಮೆ ಆಗ್ತಾ ಹೋಗುತ್ತೆ. ನ್ಯಾಚುರಲ್ ಕಮ್ಮಿ ಆಗುತ್ತೆ. ಇದು ಕೊಲೆಸ್ಟ್ರಾಲ್ನ ಬರ್ನ್ ಮಾಡುತ್ತೆ ಮುಖ್ಯವಾಗಿ. ಮತ್ತೆ ಇದು ಹನಿ ಡ್ರೈ ಫ್ರೂಟು. 6 ತಿಂಗಳ ಕಾಲ ಜೇನು ತುಪ್ಪದ ಒಳಗಡೆ ಡ್ರೈ ಫ್ರೂಟನ್ನು ಹಾಕಿ ನೆನೆಸಿಟ್ಟು ಆಮೇಲೆ ಇದನ್ನು ಪ್ಯಾಕ್ ಮಾಡ್ತೀವಿ. ಅದರಿಂದ ನೀವು ನಿಮ್ಗೊಂದು ಕಾಜು ಕೊಟ್ಟೆ ನೋಡಿ, ಅದ್ರ ರುಚಿ ಹೇಗಿತ್ತು ಹೇಳಿ. ಹನಿ ಕಾಜು ಇದೆಲ್ಲ, ಇದು ಕೂಡ ಹಾಗೆ ಜೇನುತುಪ್ಪ ನೆನೆಸಿಡ್ತೀವಿ. ಅದರಿಂದ ಅದರ ವ್ಯಾಲ್ಯೂ ಡಬಲ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಮತ್ತು ಹನಿ ಒಳಗಡೆ ಏನೇ ಹಾಕಿಟ್ರು ಕೂಡ ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ ಸರ್. ಅದು ಒಂದು ಜೇನುತುಪ್ಪದ ವಿಶೇಷ. ಇನ್ನು ಇದು ಹನಿ ನೆಲ್ಲಿಕಾಯಿ. ಹಾಂ, ನೆಲ್ಲಿಕಾಯಿ ವಿಶೇಷ ಏನಂದರೆ, ನೀವು 10 ಆರೆಂಜ್ ತಿಂದಷ್ಟು ಸಿ ವಿಟಮಿನ್ ಅನ್ನು 1 ನೆಲ್ಲಿಕಾಯಿ ಕೊಡುತ್ತೆ. ಬೆಟ್ಟದ ನೆಲ್ಲಿಕಾಯಿನ ಇದು ನಾವು ಇದರಲ್ಲಿ ಅದನ್ನು ಶೇಖರಣೆ ಮಾಡಿ ಹೇಳಿದ್ನಲ್ಲ, 6 ತಿಂಗಳ ಕಾಲ ಜೇನುತುಪ್ಪದಲ್ಲಿ ಮುಳಿಸಿಟ್ಟು ಆಮೇಲೆ ಇದು ಪ್ಯಾಕ್ ಮಾಡಿರುವಂಥದ್ದು ಹನಿ ಮತ್ತು ಆಮ್ಲ. ನಿನ್ನೆ ಹಾಕಿಟ್ಟಿದ್ದಲ್ಲ, ಅಲ್ಲ ನಿನ್ನೆ ಹಾಕಿಟ್ಟಿದ್ದಲ್ಲ. ಪ್ರತಿಯೊಂದು ಇನ್ನು 6 ತಿಂಗಳಿಗೆ ಅಂದಾಜಿಗೆ ನಾವು ಆಲ್ರೆಡಿ ಈಗಾಗಲೇ ಶೇಖರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇನ್ನು ಇದು ಹನಿ ಲಡ್ಡು, ಜೇನುತುಪ್ಪ ಇದರಲ್ಲಿ ಬೆಲ್ಲ ಹಾಕಿದ್ದೀವಿ. ಇಲ್ಲಾಂದ್ರೆ ಈ ಥರ ಉಂಡೆ ಬರಲ್ಲ, ಅಂದರೆ ಪಾಕ ಕಟ್ಟಲ್ಲ ಅನ್ನೋ ಕಾರಣಕ್ಕಾಗಿ ನೀವೊಂದು ರುಚಿ ನೋಡ್ಬೋದು. ತಗೋಪ್ಪ, 20% ಬೆಲ್ಲ ಇದ್ರಲ್ಲಿ ಮಿಕ್ಸ್ ಮಾಡಿರ್ತೀವಿ. ತುಂಬ ಚೆನ್ನಾಗಿದೆ. ಇದು ಹನಿ ಗುಲ್ಕನ್ನು. ಸ್ಪೆಷಲಿ ಹೀಟಿಗೆ, ಬಾಯಲ್ಲಿ ಅಲ್ಸರ್ ಆಗೋದು, ಆಮೇಲೆ ಕಣ್ಣು ಉರಿಯೋದು, ಕಾಲು ಬಗ್ ಆಗೋದು, ಉರಿ ಮೂತ್ರ ಬರೋದು, ಈ ಥರ ಎಲ್ಲದಕ್ಕೂ ಗುಲಾಬಿ ಹೂವನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೀವಿ. ನಾರ್ಮಲಿ ನಿಮ್ಗೆ ಗೊತ್ತಿರ್ಬೋದು, ನಾವು ಸಿಟಿಲಿ ತಗೊಳ್ಳೋ ಗುಲಾಬಿ ಹೂವಿಗೆ 5 ರಿಂದ 6 ಟೈಮು ಸ್ಪ್ರೇ ಮಾಡ್ತಾರಂತೆ ಕೆಮಿಕಲನ್ನು. ಗುಲಾಬಿ ಹೂವು ಮೊಗ್ಗು ಬರೋಕ್ಕೆ, ಮೊಗ್ಗು ಬಂದ ಮೇಲೆ ಅರಳೋಕ್ಕೆ, ಅರಳಿದ್ದು ಹಾಳಾಗದೇ ಇರೋಕ್ಕೆ, ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡೋ ಟೈಮ್ ಎಲ್ಲ ಕಡೆ ಸ್ಪ್ರೇ ಆಗುತ್ತೆ. ಅರ್ಧ ವಿಷನೇ ಇರೋದು ಅದರಲ್ಲಿ. ಅದು ಇರಬಾರ್ದು ಅಂತ ನಾವು ಹಳ್ಳಿಯವ್ರ ಹತ್ರ ಗುಲಾಬಿ ಹೂವನ್ನು ಖರೀದಿ ಮಾಡಿ
ಇಲ್ಲಿ ಒಣಸಿ ಅದನ್ನು ಇದರಲ್ಲಿ ಹಾಕ್ತೀವಿ, ಶೇಖರಣೆ ಮಾಡಿರ್ತೀವಿ. ಇದು ಹೀಟನ್ನು ಸ್ಪೆಷಲಿ ಕಮ್ಮಿ ಮಾಡೋಕ್ಕೆ ಒಳ್ಳೆಯದು, ಅಥವಾ ಫೇಸಿಗೆ ಕೂಡ ಬಳಸ್ಕೋಬೋದು, ಗ್ಲೋ ಹೆಚ್ಚಾಗೋಕ್ಕೆ. ಈ ಥರ ಎಲ್ಲದಕ್ಕೂ ಇದು ಹನಿ ಗುಲ್ಕನ್ ರಕ್ತ ಶುದ್ಧಿಗೆ ಬಳಸ್ಬೋದು ಮುಖ್ಯವಾಗಿ. ಇನ್ನು ಇದೇನಿದೆಯಲ್ಲ, ಇದು ಹನಿ ಟರ್ಮರಿಕ್ಕು. ಮುಖ್ಯವಾಗಿ ಅರ್ಸ್ನ ನಮ್ಮ ಭಾರತದ್ದು ಅಮೇರಿಕಾದವ್ರು ಪೇಟೆಂಟ್ ಮಾಡ್ಕೋತಾ ಇದ್ದಾರೆ ಟರ್ಮರಿಕ್ಕು. ಇದು ಆ್ಯಂಟಿ ಕ್ಯಾನ್ಸರ್. ನಮ್ಮ ದೇಶದ ಯಾವುದೇ ಪದಾರ್ಥ ಇರ್ಬೋದು, ಜೀರಿಗೆ ಇರ್ಬೋದು, ಕೊತ್ತಂಬರಿ, ಪ್ರತಿಯೊಂದು ಆಯುರ್ವೇದ ಲಕ್ಷಣ ಇರೋದನ್ನ ನಾವು ಅಡುಗೆಲಿ ಬಳಸ್ತಾ ಇರುವಂಥದ್ದು. ಹಾಗೆ ಅರ್ಶಿನ ಕೂಡ. ಈ ಅರ್ಶಿನದ ವಿಶೇಷ ಏನು ಅಂದರೆ, ನಾವು ಹಳ್ಳಿಯವರಿಗೆ ಬೀಜ ತಂದುಕೊಟ್ಟು ಅವ್ರ ಹತ್ರನೇ ಮಾಡಿಸಿ ಅದನ್ನು ನಾವು ಪ್ಯಾಕ್ ಮಾಡ್ತೀವಿ, ನಾವೇ ಪೌಡ್ರ್ ಮಾಡಿ ಮಾಡಿಸ್ತೀವಿ. ಇಲ್ಲಾಂದರೆ ಮತ್ತೆ ಕೆಮಿಕಲ್ಲು ರಾಸಾಯನಿಕ ಬಳಸಿ ಮಾಡ್ತಾರೆ. ಆದರೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಮಾರ್ಕೆಟ್ ರೇಟಿಗೆ ಹೋಲಿಸಿದ್ರೆ ಹನಿ ಪಾರ್ಕ್ನ ಎಲ್ಲ ಪ್ರಾಡಕ್ಟ್ಗಳು ತುಂಬ ಕಾಸ್ಟ್ಲಿ, ಆದರೆ 100% ಪ್ಯೂರ್ ಅಷ್ಟೇ. ನಾವು 160 ರೂಪಾಯಿಗೆ ಶೇಂಗಣ್ಣೆಯನ್ನು ತಗೋತೀವಿ. ಹಾಗೆ ಇದು ಜೇನುತುಪ್ಪ ಕಥೆನೂ ಅಷ್ಟೇ, ನಮ್ಗೆ 250, 300, 400 ರೂಪಾಯಿ ಪ್ಯೂರ್ ಜೇನುತುಪ್ಪ ಅಂತ ಸಿಗುತ್ತೆ. ಎಷ್ಟು ಮಟ್ಟಿಗೆ ಪ್ಯೂರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದರೆ ನಮ್ದು 1200 ರೂಪಾಯಿ ಪರ್ kg ಜೇನುತುಪ್ಪ ಇದೆ, 100ಕ್ಕೆ 100 ಪ್ಯೂರ್ ಇದೆ. ಇನ್ನು ನಿಮ್ಗೆ ಇದು ಹನಿ ಅಶ್ವಗಂಧ. ಎಸ್, ಅಶ್ವಗಂಧ ನಿಂತ್ಬಿಟ್ರಿ ನೀವು. ಆರ್ಟ್ಸ್ ಪವರು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ತಮಾಷೆ ಹೇಳಿದ್ದು. ಸ್ಪೆಷಲಿ ಎನರ್ಜಿ ಬೂಸ್ಟರ್ ಇದು. ವಯಸ್ಸಾದವರು, ಮಕ್ಕಳು ಅಥವಾ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಜೊತೆಯಲ್ಲಿ ಜಾಯಿಂಟ್ ಪೇನು ಅಥವಾ BP ಏರ್ಪೇರ್ ಆಗುವಂಥದ್ದು ಪ್ರತಿಯೊಂದಕ್ಕೂ ಬರುತ್ತೆ. ಮುಖ್ಯವಾಗಿ ನಾವು ಇದನ್ನು ನಾಗನೂರು ಅಶ್ವಗಂಧ ಅಂತ ಒಂದು ಅಶ್ವಗಂಧ ಬರುತ್ತೆ, ಅದನ್ನೇ ಇದರಲ್ಲಿ ಬಳಸಿರೋದು. ಒಂದ್ಸರಿ ನೋಡಿ, ನಿಮ್ಗೇನು ಹಂಗೇನು ಹೆಚ್ಚು ಕಮ್ಮಿ ಆಗ್ಲಿಕ್ಕಿಲ್ಲ ನಿಮ್ಗೆ ಇದ್ರ ವಾಸನೆ ತಗೊಂಡ್ರೆ. ಇಲ್ಲ, ಈಟೇಬಲ್. ನೀವು ಹೈವ್ ನೋಡಿದ್ರಲ್ಲ ನೇರವಾಗಿ, ಅದು ಶೇಖರಣೆ ಮಾಡಿರ್ತೀವಿ. ಜೇನಿನ ನೇರ ಇದು ಡೈರೆಕ್ಟ್ ಅದನ್ನು ಕಟ್ ಮಾಡಿರ್ತೀವಿ. ಇದಕ್ಕೆ ಅರ್ಧ kgಗೆ 1200 ರೂಪೀಸು. ಯಾಕೆ 1200 ರೂಪಾಯಿ ಅಂದರೆ, ಒಂದ್ಸರಿ ಅದು ಕಟ್ ಮಾಡಿದ್ಮೇಲೆ ಮತ್ತೆ ಅದು ರೆಡಿ ಆಗಕ್ಕೆ ಮತ್ತೆ ಟೈಮ್ ಬೇಕು. ಹಾಗಾಗಿ ನೇರವಾಗಿ ಕಟ್ ಮಾಡಿ ಇದರಲ್ಲಿ ನಾವು ಶೇಖರಣೆ ಮಾಡಿ ಇಡುವಂಥದ್ದು. ಇನ್ನು ಇದು ಹನಿ, ಇದ್ಯಾವುದು ಹನಿ, ಇದು ಹನಿ ಜಿಂಜರು. ಹನಿ ಮತ್ತು ಶುಂಠಿ. ನಿಮ್ಗೆ ಇದ್ರ ಟೇಸ್ಟ್ ಕೊಡ್ತೀನಿ. ಒರಿಜಿನಲ್ ಜಿಂಜರ್ದು ಸ್ಟ್ರಾಂಗ್ನೆಸ್ ಹೆಂಗಿರುತ್ತೆ ಒಂದ್ಸರಿ ತಿಂದು ನೋಡಿ, ಭಾಳ ಸ್ಟ್ರಾಂಗ್ ಇದೆ. ಇಷ್ಟೇ ಕಿಕ್ಕಿದೆಲ್ಲ. ಇದು ಹನಿ ಜಿಂಜರ್ ಸ್ಪೆಷಲ್ ಬ್ರೀದಿಂಗ್ ಪ್ರಾಬ್ಲಮ್ಮು, ಕಫ, ನೆಗಡಿ, ಕೆಮ್ಮು ಈ ಥರದಕ್ಕೆ ಭಾಳ ಇದೆ. ಆರ್ಗ್ಯಾನಿಕ್ ಜಿಂಜರ್ ನಾವೇ ಬೆಳೆಸಿ, ನಾವಂದರೆ ಹಳ್ಳಿಯವ್ರ ಹತ್ರ ಬೆಳೆಸಿ ನಾವೇ ತೊಗೊಂಡು ತೊಳೆದು ಪೌಡ್ರ್ ಮಾಡಿ ಮಾಡೋವಂಥದ್ದು. ಹನಿ ಬ್ರಾಹ್ಮಿ. ಇದು ಬ್ರಾಹ್ಮಿ, ಹಾಂ, ಸ್ಪೆಷಲಿ ಬ್ರೈನ್ ಪವರು, ಮೆಮರಿ ಪವರಿಗೆ, ಸ್ಪಷ್ಟ ಉಚ್ಚಾರಕ್ಕೆ, ಮಕ್ಕಳಿಗೆ ಬಹಳ ಒಳ್ಳೆಯದು. ಇನ್ನು ಇದು ಹನಿ ಸೋಪು, ಜೇನುತುಪ್ಪ ಸೋಪು. ಎಸ್, ಇದು ಫೇಸಿಗೆ ಸ್ಪೆಷಲಿ ಗ್ಲೋ ಬರಲಿಕ್ಕೆ, ಆಯಿಲಿ ಸ್ಕಿನ್ನು, ಡಾರ್ಕ್ ಸರ್ಕಲ್ಲು, ಪಿಂಪಲ್ಸ್ ಬರ್ತಾ ಇದ್ದರೆ ಹಚ್ಚಿ ಒಂದು 10 ರಿಂದ 15 ನಿಮಿಷ ಬಿಡಬೇಕು. ಅಷ್ಟು ಬಿಟ್ಟರೆ ನಿಮಗೆ ಇದು ಪರಿಣಾಮ ಬೀರುತ್ತೆ. ಇನ್ನೂ ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ಒಯ್ದು ಮತ್ತು ರಾತ್ರಿ ಹಚ್ಕೊಂಡು ಮಲ್ಕೋಬೇಡಿ ಇದನ್ನು, ಸೋಪನ್ನು. ಇರುವೆ ಬಂದು ಕಚ್ಚುತ್ತೆ. ಜೇನುತುಪ್ಪ ಅಲ್ವಾ ಅದರಲ್ಲಿ ಇರೋದು. ರಾಣಿ ಜೇನು ಬರುತ್ತಾನೆ. ಇಲ್ಲ, ರಾಣಿ ಜೇನು ಪಕ್ಕದಲ್ಲೇ ಇರುತ್ತಲ್ಲ ರಾತ್ರಿ, ನೀವು ಇನ್ನೇನು ರಾಣಿ ಜೇನು. ಜೇನು ಬಹಳ ಆರೋಗ್ಯಕ್ಕೆ ಪೂರಕವಾದ ಅಂಶಗಳನ್ನ ಒಳಗೊಂಡಂತಹ ಅಮೃತ ಅಂತ ಹೇಳಿ ಎಲ್ಲ ವೈದ್ಯರು ಹೇಳ್ತಾರೆ. ನಾವು ಅನೇಕ ವೈದ್ಯರ ಸಂದರ್ಶನಗಳು ಮಾಡಿದಾಗ ಎಲ್ಲರೂ ಹೇಳೋದು ಜೇನುತುಪ್ಪ ಬಳಸಿ ಜೇನುತುಪ್ಪ ಅಂತ. ಅದರಲ್ಲೂ ಪ್ರಮುಖವಾಗಿ ಒರಿಜಿನಲ್ ಜೇನುತುಪ್ಪ ನೋಡಿ, ಇದು ಪರಿಶುದ್ಧವಾದ ಜೇನುತುಪ್ಪ. ನಮ್ಮ ಪಶ್ಚಿಮ ಘಟ್ಟದ ಕಾಡಿನ ದಾಂಡೇಲಿ ಸುತ್ತಮುತ್ತ ಅರಣ್ಯದಲ್ಲಿ ತಯಾರಾಗಿದ್ದು ಜೇನು. ಒರಿಜಿನಲ್ ಜೇನುತುಪ್ಪ ಜೊತೆಗೆ ಅನೇಕ ಬೈ ಪ್ರಾಡಕ್ಟ್ಸ್ ಕೂಡ ಮಾಡಿದ್ದಾರೆ, ಎಲ್ಲವೂ ಆರೋಗ್ಯಕ್ಕೆ ಉಪಯೋಗ ಆಗುವಂಥದ್ದು. ಸೊ ತಗೊಳ್ಳಿ ಅಂಥೇಳಿ ನಾನು ಕೇಳ್ತೀನಿ. ಸರ್, ಶುಭವಾಗಲಿ ಅಂತ ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಿ. ಆಮೇಲೆ ನೋಡಿ, ಹಳ್ಳಿಯಲ್ಲಿದ್ದು ಸ್ವಾವಲಂಬಿಗಳಾಗಬೇಕು ಅಂತ ಅನ್ನುವ ಕನಸಿದೆಯಲ್ಲ ಎಲ್ರದ್ದು, ಅದನ್ನು ಸಾಕಾರ ಮಾಡಿದ್ದೀರಿ. ಬದುಕೋರಿಗೆ ಒಂದೇ ಮಾತು ಸಾಕು ಅಂತಾರಲ್ಲ, ಹಾಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇಂಥದ್ದೆಲ್ಲ ತೊಗೊಳ್ಳಿ, ಬಳಸಿ. ಆಲ್ ದ ಬೆಸ್ಟ್ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.